ಇರ್ತದೆ, ಸೋಲು ಗೆಲು. ಒಂದು ಮ್ಯಾಚ್ ಹೋದ್ಮೇಲೆ ಗೆಲ್ಬೇಕೋ ಸೋಲ್ಬೇಕು. ಗೆದ್ದಿರೋ ಮುಂದಿನ ದಿವಸ ನೋಡ್ಬೇಕು ಮುಂದೆ ಏನ್ ಮಾಡ್ಬೇಕಂತ, ಸೋತಿರೋ ನೆಕ್ಸ್ಟ್ ಡೇ ಗೆಲ್ಬೇಕಂತ ನೋಡ್ಬೇಕು. ನಿಮಗೆ ಗೊತ್ತಿರ್ಲಿ, ಮೊನ್ನೆ ಕ್ರೀಡಾಪಟು ಪ್ಯಾರಿಸ್ ಅಲ್ಲಿ ವೇಟ್ ಲಿಫ್ಟರ್ 100 kg ಜಾಸ್ತಿ ಆಗಿದ್ದಕ್ಕೆ, 100 ಗ್ರಾಮ್ ಜಾಸ್ತಿ ಆಗಿದ್ದಕ್ಕೆ ವಾಪಸ್ ಬಂದ್ರು. ನಮ್ಮ ತೂಕದ ಬೆಲೆ, ನಮ್ಮ ವ್ಯಕ್ತಿತ್ವ ಬೆಲೆ ಅವತ್ತು ಅಲ್ಲ ಅರ್ಥ ಆಯ್ತು. ಬಹುಶಃ ನಾಳೆ ನೀನು ಒಂದು ಸಬಿ ಮೀಟರ್ ಸೋತಾಗ ಆ ಸೋಲಿನ ಬೆಲೆ ನಿಂಗೆ ಅರ್ಥ ಆಗುತ್ತೆ. 2018 ನಾನು ಕೂಡ 1,500,000 ಓಟಿಂದ ಸೋತೆ, ಬಟ್ ಬಿಡ್ಲಿಲ್ಲ. ನಾನು ಇಲ್ಲೇ ಇದ್ದೆ, ನನ್ ಗೆಲ್ಲೇಬೇಕಂತ ಹಠ ತೊಟ್ಟೆ. ಎಲ್ಲಾ ಕ್ರೀಡಾಪಟುಗಳು ಇದನ್ನ ಅಳವಡಿಸ್ಕೊಂಡ್ರೆ, ಇವತ್ತು ಸೋಲೆ ನಾಳೆ ಗೆಲುವಿನ ಮೆಟ್ಲು ಅಂತ ಅಳವಡಿಸ್ಕೊಂಡ್ರೆ ಖಂಡಿತ ನಾವು ಗೆದ್ದೇ ಗೆಲ್ತೀವಿ. ಅದನ್ನ ಬಿಟ್ಟು ಸರ್ ನಾನೊಂದು ಮಾತು ಹೇಳ್ತೀನಿ ಸರ್, ಸಂಸ್ಕಾರದವಿಲ್ಲದ ವ್ಯಕ್ತಿ ಎಷ್ಟು ಕೋಟಿ ಇದ್ರೂ ಕೂಡ ಅವ್ನು ಸಮಾನ ಅಲ್ಲ ಸರ್. ನಮ್ಗೆ ಬೇಕಾಗಿದೆ ಮೈನು ಸಂಸ್ಕಾರ ಸರ್. ಸಂಸ್ಕಾರ ಇಲ್ಲದ ವ್ಯಕ್ತಿ ನೀನ್ ಎಷ್ಟು ಕೋಟಿ ಸಂಪಾದನೆ ಮಾಡೋದು ಕೂಡ ಅದು ವ್ಯಕ್ತಿತ್ವ ಅಲ್ಲ.